ಆ ಸಿಎಂ ಸತ್ ಮೇಲೆ ಆ ಜಾಗಕ್ಕೀಗ ಯಾರನ್ನ ಕೂರ್ಸೋದಯ್ಯ? ಏಯ್, ಆ ಲಾಲು ಫೋನ್ ಮಾಡು. ಹಲೋ ಹಲೋ, ನಾನು ವಿದ್ಯಾಶಂಕರ್ ಮಾತಾಡೋದು. ಹಲೋ ಹಲೋ ಹಲೋ, ನಾನು ವಿದ್ಯಾಶಂಕರ್ ಮಾತಾಡೋದು. ಫೋನ್ಗೆ ಬೇರೆ ಇಲ್ಲ, ಏನ್ ಮಾಡೋದು? ಟೈಮು ಅಂದ್ರೆ ಇದು. ಆ ಕಡೆಯಿಂದ ಮಾತಾಡ್ಲಿಲ್ಲ. ಏ ಪಾಟೀಲು, ರಾಜಕೀಯ ಅಂದ್ರೆ ಇದೇನೇನಯ್ಯ? ಕೋಟೆ, ನಾವೊಂದು ಮಾತಾಡ್ತೀನಿ, ಕೇಳ್ತೀಯಾ? ಬಾಯ್ಲಿ. ನಿನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಆಗ್ತಿದ್ಯಲ್ಲಯ್ಯ. ಏರ್ಪೋರ್ಟ್ಗೆ ನಮ್ ಡ್ರೈವರು ಡ್ರಾಪ್ ಕೊಡ್ತಿಲ್ಲ, ಬೇಡ ಅಂತ ಹೇಳಿ ನಮ್ಮನ್ ಜೊತೆಲಿ ಕರ್ಕೊಂಡ್ಬಂದು ಮಧ್ಯದಲ್ಲಿ ಕಾರ್ ನಿಲ್ಲಿಸ್ಬಿಟ್ಟು ದುಡ್ಡಿನ ಸೂಟ್ಕೇಸ್ ಓಪನ್ ಮಾಡ್ತಿದೆಯಲ್ಲ. ಯಾರಾದ್ರೂ ನೋಡ್ಬಿಟ್ಟು ಏನ್ ಮಾಡೋದು? ಕೋಟಿಗಳು ಎನ್ಸೋಷ್ಟು ಟೈಮ್ ಇಲ್ಲ. ಎಲ್ಲ ಕರೆಕ್ಟ್ ಆಗಿದೆಯಲ್ಲ? ನಿನ್ ಕಾಲಿಗೆ ಬಿದ್ದು ಬೇಡ್ಕೋತೀನಿ ಕಣಯ್ಯ. ಕೋಟಿಗಳು ಕೋಟಿಗಳು ಅಂತ ಪದೇ ಪದೇ ಹೇಳ್ಬೇಡ, ನನ್ಗೆ ಏನೇನು ಹೋಗಿ ಜ್ಞಾಪಕ ಬಂದ್ಬಿಡುತ್ತೆ. ನೋಡು, ಈಗ ಇಲ್ಲಿ 2 ಕೋಟಿ ರೂಪಾಯಿ ಕೊಟ್ಟಿದ್ದೀನಿ. ನಾನ್ ಸಿಎಂ ಆಗ 6 ತಿಂಗಳಾಗ್ಲಿ, ಮಿಕ್ಕಿದ 15 ಕೋಟಿ ಕೊಡ್ತೀನಿ ಕಣಯ್ಯ. ರೈಟ್ ಅಂತ ನಮಸ್ತೆ ಸರ್. ನಮಸ್ಕಾರ. ಬೇಕಿನಲ್ಲಿ ಸರಿ ಸರ್. ಅಯ್ಯೋ, ದುಡ್ಡು ಬೇರೆ ದಿಕ್ಕಿಲ್ಲ ಹಾಕೊಂಬಿಟ್ಟ. ಗಾಡಿ ನಿಲ್ಸಪ್ಪ. ಸಿಎಂ ಹೇಳಪ್ಪ, ಸಿಎಂ ನೀನ್ ಹ್ಯಾಕ್ ತರ್ತಿ ಹೇಳಯ್ಯ. ಗಾಡಿ ನಿಲ್ಸಯ್ಯ. ನಾನ್ ಮನಸ್ಸು ಮಾಡಿದ್ದಿದ್ರೆ ನಿಮ್ಮಿಬ್ಬರನ್ನು ಕಾರಲ್ಲೇ ಕೂಡಿಸಿ ಬ್ಲಾಸ್ಟ್ ಮಾಡ್ತಿದ್ದೆ. ಆದ್ರೆ ಅದರಿಂದ ನನಗೆ ನಷ್ಟ. ಯಾಕೆ ಗೊತ್ತಾ? ನೀವಿಬ್ರು ಬದುಕಿದ್ರೆ ನಿಮ್ಮಿಂದ ಕೋಟ್ಯಾಂತರ ರೂಪಾಯಿ ವಸೂಲು ಮಾಡಬಹುದು. ನೋಡ್ಯಾ, ಒಂದೇ ಒಂದು ಮಾತು ಹೇಳಯ್ಯ. ಅಯ್ಯೋ, ಆ ಸಿಎಂ ನ ಕೊಂದಿಯಲ್ಲ, ಆ ಸೈನೈಡ್ ನ ಹೆಂಗೆ ತಗೊಂಡದ ಅದಾದ್ರೂ ಹೇಳಯ್ಯ. ಗೆಟ್ ಲಾಸ್ಟ್. ಯಾರಾದ್ರೂ ನೋಡಿದ್ರೆ ನಮ್ ಗತಿ ಅಷ್ಟೇ ಇವತ್ತು. ಯಾವ್ದು ಮರ್ಯಾದೆ ಹೋಯ್ತು, ದುಡ್ಡು ಹೋಯ್ತು, ಎಲ್ಲ ಹೋಯ್ತು. ಅಲ್ಲಿ ಸರ್ ನಮಸ್ಕಾರ ಸರ್. ಓಹ್, ನೀನಾ? ಓಹೋ, ನೀವು ಇದ್ದೀರಾ? ಇಬ್ರು ಜೊತೆಲಿ ತಾಳಿ ಕತ್ತಲ್ಲಿ. ಕಾಳಿಂಗು ತುಂಬಾ ಒಳ್ಳೆಯವರು, ನನ್ ತುಂಬಾ ಪ್ರೀತಿಸ್ತಿದ್ರು, ಮದ್ವೆ ಮಾಡ್ಕೊಂಡ್ಬಿಟ್ಟೆ. ನಿಮ್ ಜೋಡಿ ಸಖತ್ತಾಗಿದೆ. ನಿಮ್ ಕಂಡ್ರೆ ಅವನ್ಗಿಷ್ಟ, ಅವನ್ ಕಂಡ್ರೆ ನಿಮ್ಗಿಷ್ಟ. ಲೈಲಾ ಮದ್ದಿದ್ದಾಗಿದ್ದಾರೆ. ಪತ್ತೆ ಹಚ್ಚಲು ವಿಶೇಷ ತನಿಖಾ ದಳವನ್ನು ಆಯೋಜಿಸಲಾಗಿದೆ ಎಂದು ಪೊಲೀಸ್ ಕಮಿಷನರ್ ರಾಮಸ್ವಾಮಿ ಅವರು ಹೇಳಿದ್ದಾರೆ. ಇದೀಗ ಬಂದ ಸುದ್ದಿ. ಸಂಜೆ 4 ಗಂಟೆಯಲ್ಲಿ ಬೆಂಗಳೂರಿನಿಂದ ಮುಂಬೈಗೆ ಹೊರಟ ವಿಮಾನ ಮಾರ್ಗ ಮಧ್ಯದಲ್ಲಿ ಸ್ಫೋಟಗೊಂಡು ಪ್ರಯಾಣಿಕರೆಲ್ಲರೂ ಸಾವನ್ನಪ್ಪಿದ್ದಾರೆ. ಸ್ಫೋಟಕ್ಕೆ ಕಾರಣ ಏನು ಎಂದು ತಿಳಿದು ಬಂದಿಲ್ಲ. ನಾನು ಫಿಕ್ಸ್ ಮಾಡಿದ ಬಾಂಬಲ್ಲಿ ಬ್ಲಾಸ್ಟ್ ಆಗ್ಬೇಕಾಗಿದ್ದ ಆ ಸುಪಾರಿ ಕಿಲ್ಲರ್ ಫ್ಲೈಟ್ ಅಲ್ಲಿ ಬ್ಲಾಸ್ಟ್ ಆಗಿದ್ದಾನೆ. ನಾನು ಗೆದ್ದೆ. ಆ ಸಿಎಂ ನ ಕೊಲೆ ಮಾಡಿಸಿದವ್ರು ಯಾರು ಗೊತ್ತಿಲ್ಲ, ಮಾಡಿದವ್ರು ಯಾರು ಅದು ಗೊತ್ತಿಲ್ಲ. ನನಗಾಗ್ತಿರೋ ಸಂತೋಷಕ್ಕೆ ನನ್ ಸಪೋರ್ಟು ಅವತ್ತೂ ಇತ್ತು, ಇವತ್ತೂ ಇದೆ, ಮುಂದೂ ಇರುತ್ತೆ. ನಮ್ದು ಇದೆ. ನಮ್ದು ಅಷ್ಟೇ. ನಾವು ಜೊತೆಗಿದ್ದೀವಿ. ಎಸ್. ನಿಮ್ಮ ಸಪೋರ್ಟ್ಗೆ ತುಂಬಾ ಥ್ಯಾಂಕ್ಸ್. ಆದ್ರೆ ಸಿಎಂ ನ ಮರ್ಡರ್ ಮಾಡಿಸಿದ್ದು ನಾನು ಅಂತ ತಿಳಿಬಾರ್ದು. ನಿಮ್ ಡ್ಯಾಡಿಗೆ ಮೆಂಟಲಿ ಶಾಕ್ ಆಗಿದೆ, BP ಜಾಸ್ತಿ ಇದೆ. ಏನಾದ್ರೂ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ನಾನು ಪಕ್ಕದಲ್ಲೇ ಇರ್ತೀನಿ. ಒಂದ್ ಫೋನ್ ಮಾಡು, ಇಲ್ಲ ಒಂದು ಕೂಗ್ ಹಾಕಮ್ಮ, ನಾನು ಬಂದ್ಬಿಡ್ತೀನಿ. ಅವ್ರ ಮನಸ್ಸಿಗೆ ಇಡ್ಸದೇ ಇರೋಂತ ಕೆಲಸ ಏನೂ ಮಾಡಬಾರ್ದು. ಹೆಚ್ಚು ಕಮ್ಮಿ ಆಗ್ಬಿಡುತ್ತೆ ಆಮೇಲೆ. ಯಾಕೆ ಡಾರ್ಲಿಂಗ್, ಏನಾಯ್ತು? ಅದು ಅಪ್ಪನ್ಗೆ ಆಕ್ಸಿಡೆಂಟ್. ಹೌದು, ಅದ್ ನನ್ನಿಂದ ಏನಾಗಿದ್ದು. ನೋಡ್ಕೊಂಡ್ ಬಂದ್ಬಿಡ್ಲಾ? ಬೇಡ, ಈಗೇನ್ ನೋಡೋದ್ ಬೇಡ. ಡಾಕ್ಟರ್ ಹೇಳಿದ್ದಾರೆ ಅವ್ರು ಹಿಡಿಸ್ತಾ ಇರೋದೇನಾದ್ರೂ ನೋಡಿದ್ರೆ BP ರೈಸ್ ಆಗ್ಬಿಟ್ಟು ಬ್ರೈನ್ ಸೀಸ್ ಆಗ್ಬಿಡುತ್ತೆ ಅಂತ. ಮೊದ್ಲೇ ಅಪ್ಪನ್ಗೆ ನಿಮ್ಮನ್ ಕಂಡ್ರೆ ಆಗೋದಿಲ್ಲ.
ನಾ ಮಾತಾಡ್ಸಲ್ಲ, ನೋಡ್ಕೊಂಬಂದ್ಬಿಡ್ತೀನಿ. ಸುಮ್ನೆ ನೋಡಿ ಮಾತಾಡ್ಸ್ಬೇಡಿ ಆಯ್ತಾ? ಮಾತಾಡ್ಸಲ್ಲ, ಬಂದೆ. ಸರಿ ಬನ್ನಿ ಡಾಕ್ಟ್ರೆ. ಇವನು ಗಿಡಿಸ್ದೇ ಇರೋದೇನಾದ್ರೂ ಆದ್ರೆ ಗೊಟಕ್ ಅಂತನ. ಒಳ್ಳೇದೇ ಆಯ್ತು. ನಿನ್ನ ಮಗಳನ್ನ ಮದುವೆ ಮಾಡ್ಕೊಡು ಅಂತೀನಿ. ಶಾಕ್ ಆಗಿ ಬ್ರೈನ್ ಸೀಸ್ ಆಗುತ್ತೆ. ನನ್ನ ಗಾಡಿ, ಇವ್ರ ಮಗಳ ಬಾಡಿ ಎರಡೂ ನಂದಾಗುತ್ತೆ. ಸೆಡ್ಜೆ 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 ಸೆಡ್ಜೆ. ತಪ್ಪಾಯ್ತು ಸೆಡ್ಜೆ, ನಿಮಗ್ ಕರೆಂಟ್ ಹಿಡ್ಕೊಂಡಿದೆ ಅಂತ ಹಾಗೆ ಮಾಡ್ಬಿಟ್ಟೆ. ನಾನು ತಪ್ಪು ಮಾಡ್ಬಿಟ್ಟೆ. ಇದ್ರ ಪ್ರಾಯಶ್ಚಿತ್ತವಾಗಿ ನಾನೊಂದು ಒಳ್ಳೆ ಕೆಲಸ ಮಾಡ್ಬೇಕು ಅಂತಿದ್ದೀನಿ. ನಿಮ್ ಮಗಳನ್ನ ಕೊಟ್ಟು ನನಗೆ ಮದುವೆ ಮಾಡ್ಬಿಡಿ. ಸೆಡ್ಜೆ ಸೆಡ್ಜೆ. ಪಿತಾಜಿ! ಬಾಬಾ ನೋಡಿ ಮಪ್ಪ. ಪಿತಾಜಿ ಏನ್ ಮಾತಾಡಿದ್ರಿ? ಕಣ್ಣು ಬಿಟ್ಟ ತಕ್ಷಣ ನಿಮ್ ಮಗಳು ಕೊಟ್ಟು ಮದುವೆ ಮಾಡಿ ಅಂದೆ ಅಷ್ಟೇ. ಅಯ್ಯೋ ಅವ್ರು ಹಿಡಿಸ್ತಾ ಇದ್ದಿದ್ದು ಅದೊಂದೇ. ಡಾಕ್ಟರ್! ಪಿತಾಜಿ! ಓ ಡಾಕ್ಟರ್ ಇಲ್ಲೇ ಇದ್ದೀರಾ, ಬನ್ನಿ ನೋಡಿ. ಪ್ಲೀಸ್ ನೋಡಿ. ಈಸ್ ನೋ ಮೋರ್ ಅಮ್ಮ. ಡಾಕ್ಟರ್! ಬಾಮ್ಮ, ಯಾರ್ಯಾರು ತಿಳಿಸ್ಬೇಕು ಅವ್ರಿಗೆಲ್ಲ ಫೋನ್ ಮಾಡು. ಬಾಬಾ. ಪಿತಾಜಿ ನಾನು ಏನ್ ಮಾಡ್ಲಿ ಈಗ? ಅಯ್ಯೋ ಲಪಂಗ ಲೋಪರ್, ನನ್ನ ಲೈಫ್ ನ ಸೆಟಲ್ ಮಾಡಿದೆ ಸೊತ್ತಬಿಟ್ಟಲ್ಲೋ. ನನ್ನ ಗಾಡಿನೂ ಇಲ್ಲ, ನೀನು ಇಲ್ಲ, ನಿನ್ನ ಸಾಯಿಸಿದ್ ನಾನೇ ಅಂತ ನಿನ್ನ ಮಗಳು ನನಗಿಲ್ಲ. ನನ್ನ ಲೈಫ್ ನ ಬರ್ಬಾದ್ ಮಾಡಿ ಹಾಕ್ಬಿಟ್ಟಲ್ಲೋ ನಿನ್ನ. ನಿಮ್ಮಪ್ಪ ಬದುಕ್ಬಿಟ್ರು. ಪಿತಾಜಿ ಪಿತಾಜಿ ವಾಟ್ ಎ ಮಿರಾಕಲ್ ಐಸೆ. ಹೋದ್ ಜೀವ ಮತ್ತೆ ಬಂದ್ಬಿಡ್ತು. ಏನಯ್ಯ ಮಾಡ್ದೆ? ಪಿತಾಜಿ ಲೈಸೆನ್ಸ್ ತಗೊಳಗ ಫಸ್ಟ್ ಏಡ್ ಹೇಳ್ಕೊಟ್ಟಿರ್ತಾರಲ್ಲ ಡಾಕ್ಟ್ರೆ, ಹಂಗ್ ಹಿಡ್ಕೊಂಡು ಎದೆ ಗುದ್ದೆ, ಓದ್ ಜೀವ ಬಂದ್ಬಿಡ್ತು. ವೆರಿ ಗುಡ್ ವೆರಿ ಗುಡ್. ಯಾರಿಗಾದ್ರೂ ಹಾರ್ಟ್ ಅಟ್ಯಾಕ್ ಆದ್ರೆ ನಿನ್ನೆ ಕರೆಸ್ತೀನಿ. ನೀವು ನಮ್ಮಪ್ಪನ ಎದೆಗೆ ಮಾತ್ರ ಗುದ್ದಿಲ್ಲ, ನನ್ನ ಎದೆಗೆ ಡೈರೆಕ್ಟ್ ಆಗಿ ಗುದ್ದಿದ್ರಿ ನೀವು. ಹೌದಾ? ಯೋ ನೀನು ಗ್ರೇಟ್ ಹೀಲಿಂಗ್ ಮಾಸ್ಟರ್ ಅಯ್ಯ. ಆ ಅಮೇರಿಕದಿಂದ ಬಂದಿಂದಲ್ಲ ಬೆನ್ನಿನ್ನು, ಅವನಿಗಿಂತ ಗ್ರೇಟ್ ಕಣಯ್ಯ. ನನ್ನ ಪ್ರಾಣ ಉಳಿಸ್ಬಿಟ್ಟೆ ನೀನು, ನಮ್ದು ಪ್ರಾಣ ಉಳಿಸ್ಬಿಟ್ಟೆ ನೀನು. ಏನ್ ಉಳಿಸದ್ನ? ನಾ ಬರ್ತೀನಿ ಸೆಡ್ಜೆ. ಎಲ್ಲಿಗೆ ಹೋಗ್ತೀಯಾ? ಸುಡ್ಗಾಡ್ಗೆ. ಅಯ್ಯೋ ಸುಡುಗಾಡಿಗೆ ಯಾಕೆ ಹೋಗ್ತೀಯಾ? ನನ್ ಗಾಡಿನೂ ಇಲ್ದೆ, ನನ್ ಲೈಫ್ಗೊಂದು ಬಾಡಿನೂ ಇಲ್ದೆ ನಾ ಯಾಕೆ ಬದುಕಿರ್ಲಿ? ಅಯ್ಯೋ ನಂದು ಪ್ರಾಣ ಉಳಿಸ್ದೆ, ನಮ್ದು ಆಸ್ತಿ ಉಳಿಸ್ತೀಯ ಅಂತ ನಮ್ಗೆ ನಂಬಿಕೆ ಬಂದಿದೆ. ಬೇಟಿ ಪಿತಾಜಿ ನೋಡಯ್ಯ, ಏಯ್! ನೀನ್ ಯಾರಿಗೋಸ್ಕರ ಈ ತರ ಕೆಲಸ ಮಾಡ್ತಿದ್ಯಾ ಅಂತ ಒಂದ್ಸಲ ಯೋಚನೆ ಮಾಡಿದ್ಯಾ ನೀನು? ಈ ಪಾಪದ ಹಣ, ಅಂತಸ್ತು, ಅಧಿಕಾರ ಇದ್ಯಾವುದು ನನಗೆ ಬೇಕಾಗಿಲ್ಲ ಡ್ಯಾಡಿ. ನನ್ನ ಜೀವನಕ್ಕೆ ಏನ್ ಬೇಕು ಅದನ್ನ ಸಂಪಾದನೆ ಮಾಡೋ ಯೋಗ್ಯತೆ ನನಗಿದೆ. 4 ಮನೆಗ್ ಬೆಂಕಿ ಹಚ್ಚಿ ಆ ಬೆಂಕಿಯಲ್ಲಿ ಮೈ ಕಾಯಿಸ್ಕೊಳ್ಳೋ ಜೀವನ ನನಗೆ ಬೇಕಾಗಿಲ್ಲ ಡ್ಯಾಡಿ, ನನಗೆ ಬೇಕಾಗಿಲ್ಲ. ಅದೆಲ್ಲ ಮಾತಾಡ್ಬೇಡ ನೀನು. ಮುಖ್ಯಮಂತ್ರಿ ಆಗೋ ಯೋಗ ನಾಳೆ ನನ್ಗಿಲ್ದೇ ಇರ್ಬೋದು, ಆದ್ರೆ ಟುಡೇ ಟುಡೇ ಇಸ್ ಮೈನ್. ಆ ಯೋಗ ಯೋಗ್ಯತೆ ಎರಡೂ ಇವತ್ತು ಬಂದಿದೆ. ನೀವ್ ಯಾರು ಏನು ಕಿಸ್ಯಕ್ಕಾಗಲ್ಲ. ಬಿದ್ದಿರಲೇ ಡ್ಯಾಡಿ ಡ್ಯಾಡಿ ಪ್ಲೀಸ್ ಡ್ಯಾಡಿ, ಡ್ಯಾಡಿ ಪ್ಲೀಸ್. ಹಲೋ, ಇಸ್ ಇಟ್ ಫೈರ್ ಸ್ಟೇಷನ್? ನಾನು ಎಜುಕೇಶನ್ ಮಿನಿಸ್ಟರ್ ಮಗಳು ಮಾತಾಡ್ತಾ ಇದ್ದೀನಿ. ಇಲ್ಲಿ ಫೈರ್ ಆಕ್ಸಿಡೆಂಟ್ ಆಗಿದೆ, ಪ್ಲೀಸ್ ಹರಿ ಅಪ್. हेलो, हाँ मैं विद्याशंकर, एजुकेशन मिनिस्टर फ्रॉम कर्नाटका. प्लीज आप एक बात गवर्नर को बोल दीजिए ना. ओके ओके, थैंक यू वेरी मच. ಹಲೋ ಗಣೇಶ್, ಇನ್ನು ಅರ್ಧ ಗಂಟೆಯಲ್ಲಿ ಪ್ರಮಾಣ ವಚನಕ್ಕೆ ಎಲ್ಲ ಸಿದ್ಧತೆಗಳಾಗಬೇಕು. ನಮ್ಮ ಬೆಂಬಲಿಗ ಶಾಸಕರಿಗೆಲ್ಲ ಇಮ್ಮಿಡಿಯೇಟ್ ಆಗಿ ಫೋನ್ ಮಾಡಿ ರಂಗಮಂದಿರಕ್ಕೆ ಬರಕ್ಕೆ ಹೇಳು. ಹಾಗೆ ಆ ಹುಡುಗರು ಗವರ್ನರ್ನ ಯಾವುದೇ ಕಾರಣಕ್ಕೂ ಭೇಟಿ ಆಗಬಾರ್ದು. ನಾನು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತಾ ದೇಶದ ಸಂವಿಧಾನವನ್ನು ಗೌರವಿಸುತ್ತಾ ಆತ್ಮಸಾಕ್ಷಿಯಿಂದ
ನಾನೊಬ್ಬ ಕೊಲೆಗಾರ ಎಂದು ಒಪ್ಪಿಕೊಳ್ಳುತ್ತೇನೆ. ನಮ್ಮ ನಾಡಿನ ನಿಷ್ಠಾವಂತ ಮುಖ್ಯಮಂತ್ರಿ ಸೋಮಶೇಖರ್ ಹೆಗಡೆ ಅವರನ್ನ ಕೊಲೆ ಮಾಡಿದ್ದು ಈ ವಿದ್ಯಾಶಂಕರ್. ನೋ, ಇದೆಲ್ಲ ಸುಳ್ಳು ರಾಜ್ಯಪಾಲರೇ. ನಾನು ಮುಖ್ಯಮಂತ್ರಿ ಆಗೋದನ್ನು ತಡೆಯೋದಕ್ಕೆ ವಿರೋಧ ಪಕ್ಷದವರು ಮಾಡ್ತಾ ಇರೋ ಪಿತೂರಿ ಇದು. ನೀನೆಂತ ಕ್ರೂರಿ ಅಂತ ಪ್ರೂವ್ ಮಾಡೋದಕ್ಕೆ ಜೀವಂತ ಸಾಕ್ಷಿ ಇಲ್ಲಿದೆ. ಇಮ್ರಾನ್ ಅಂತ. ಸಲಾಂ ಅಲೈಕುಂ. ವಾಲೇಕುಂ ಸಲಾಂ. ಹೋಮ್ ಮಿನಿಸ್ಟರ್ CKC. ಯಾ. ಶಾರ್ಪ್ ಶೂಟರ್, ಥ್ರಿಲ್ಲರ್, ಕಿಲ್ಲರ್. ಜಸ್ಟ್ ಲೈಕ್ ಯಮ. ಯಾ. ಕನ್ನಡ, ಹಿಂದಿ, ತಮಿಳು, ತೆಲುಗು, ಮಲಯಾಳಂ ಎಲ್ಲಾ ಭಾಷೆ ಮಾತಾಡ್ತಾನೆ. ಸಕಲ ಕಲಾ ವಲ್ಲಭ ಪ್ರಳಯಾಂತಕ. ಯಾ. ಇವ್ ಇಷ್ಟೇ ಕೊಲೆ ಮಾಡಿದ್ರು ಈಸಿಯಾಗಿ ಹೊರಗಡೆ ಬಂದ್ಬಿಡ್ತಾನ. ಎಕ್ಸಾಕ್ಟ್ಲಿ. ಐ ಸಿ ಜಸ್ಟ್ ಲೈಕ್ DCP ಬಲರಾಮ. ಯಾ. ಯೋ ಯೋ ಯೋ, ಇವನ್ ಅಡ್ರೆಸ್ ಟೆಲಿಫೋನ್ ನಂಬರ್ ಕೊಟ್ಬಿಡ. ನಾನ್ CM ಆಗೋವರೆಗೂ ತುಂಬಿಕೊಂಡಿರ್ತೀಯ. ಆಯ್ತು. ಯೋ ಯೋ ಯೋ. खेल खेल में अंधेरी रात में दिया तेरे हाथ में. ಇವನ್ ಅವನೇ ಕಲಿಯ ಏನ್ ಮಾಡೋದು. सलाम वालेकुम. मेरा नाम है इमरान. न्यान उर्नद बॉम्बे आना. खून करना मेरा पेशा है. ನೋಡ್ದ ಇವನ ಕಡೆ ಶಾರ್ಪ್ ಶೂಟರ್ ಸತ್ತಿಲ್ಲ ಇವನು. सिर्फ पैसे के लिए खून करना मेरा शौक है. విద్యాశంకర్ గారు 10 లక్షలు ఇచ్చిన దానికి ఆ ప్రిన్సిపాల్ ని నా కొల పన్నట. ಆ ಪ್ರಿನ್ಸಿಪಾಲ್ ಡೈರಿ ಕೂಡ ನನ್ನ ಕೈಗೆ ಸಿಕ್ಕಿದ್ದು. ವಿದ್ಯಾಶಂಕರ್ ಅವರು ಅದನ್ನು ಸುಟ್ಟಾಕಿ ಶಿಕ್ಷೆಯಿಂದ ಬಚಾವಾದ್ರು. ಗುಂಡಿಯನ್ನು ಹೊಡೆದಾಗ್ತವನಲ್ಲೋ. ಪೆಂಡಾಲ್ ಕಟ್ಟೋ ಹುಡುಗರಿಗೆ ದುಡ್ಡು ಕೊಟ್ಟು ಕಮದಿಂದ ಔತಿಟ್ಕೊಂಡು ಸನ್ಮಾನ ಸಮಾರಂಭದಲ್ಲಿ ಮುಖ್ಯಮಂತ್ರಿಗಳು ಸಾಯಿಸೋಕೆ ಪ್ರಯತ್ನ ಪಟ್ಟಿದ್ದು ನಾನೇ. ಅವರು ಪ್ರಾಣಾಪಾಯದಿಂದ ಪಾರಾದಾಗ ಮತ್ತೆ ಅವ್ರನ್ನ ಹ್ಯಾಕ್ ಕೊಲೆ ಮಾಡ್ತೀಯ ಅಂತ ಪದೇ ಪದೇ ವಿದ್ಯಾಶಂಕರ್ ನನ್ನ ಕೇಳ್ತಿದ್ರು. ಆದ್ರೆ ನಾನು ಆ ಐಡಿಯಾನ ಅವ್ರಿಗೆ ಹೇಳಿರ್ಲಿಲ್ಲ. ಆವತ್ತು ಆಸ್ಪತ್ರೆಯಲ್ಲಿ ಸಾರಿ, ಐ ಆಮ್ ವೆರಿ ಸಾರಿ. ಹೋಯ್ತಿನ ಒಳಗೆ ಕೇಳ್ಕೊತಮ್ ಜಿಂದಗಿ ಬಿ ಖತಮ್. ಶಟ್ ಅಪ್. ರಾಜ್ಯಪಾಲ್ರೆ, ನಂಗೆ ಇವ್ನು ಯಾರು ಅಂತಾನೆ ಗೊತ್ತಿಲ್ಲ. ನೀನ್ ಅನ್ಕೊಂಡ ಹಾಗೆ ನಾನ್ ಸಾಯ್ಲಿಲ್ಲ. ಯಾಕೆ ಗೊತ್ತಾ? ಅವತ್ ನಾನು ಫ್ಲೈಟ್ ಅಲ್ಲಿ ಪ್ರಯಾಣನೇ ಮಾಡ್ಲಿಲ್ಲ. ಕಾರಲ್ಲಿ ಬಾಂಬ್ ಬಿಟ್ಟು ಸಾಯಿಸೋದಕ್ಕೆ ಪ್ರಯತ್ನ ಪಟ್ಟ ನೀನು ಬಾಂಬೆ ಏರ್ಪೋರ್ಟ್ ನಲ್ಲಿ ನನ್ನ ಫಿನಿಶ್ ಮಾಡೋದಕ್ಕೆ ಸ್ಕೆಚ್ ಹಾಕಿರ್ತೀಯ ಅಂತ ಅನುಮಾನ ಇತ್ತು. ಅದಕ್ಕೆ ನಾನು ಬಾಂಬೆಗೆ ಕಾರಲ್ಲೇ ಹೋಗ್ತಾ ಇದ್ದೆ. ನಿನ್ನ ಕ್ರಿಮಿನಲ್ ಬಯೋಡೇಟಾ ಎಲ್ಲ DCP ಬಲರಾಮಗ್ ಗೊತ್ತಾಗಿದೆ. ಅವ್ರ ಮೂಲಕ ನನಗೂ ಗೊತ್ತಾಗಿದೆ. ಯಾವುದೇ ಕಾರಣಕ್ಕೂ ನೀನು ಬ್ಯಾಂಗ್ಳೂರಿಂದ ತಪ್ಪಿಸ್ಕೊಳ್ಳದಾಗೆ DCP ಬಲರಾಮ್ ಪೊಲೀಸ್ ಫೋರ್ಸ್ ನ ಕಾವಲಾಗಿಟ್ಟಿದ್ದಾನೆ. ನೀನ್ ನಿಜವಾಗ್ಲೂ ಒಪ್ಪು ತಂದು ಹುಟ್ಟಿದ್ರೆ, ನಿನ್ನ ಹೃದಯದಲ್ಲಿ ಸ್ವಲ್ಪನಾದ್ರೂ ಮನುಷ್ಯತ್ವ ಅನ್ನೋದಿದ್ರೆ ಪೊಲೀಸಿಗೆ ಸರೆಂಡರ್ ಆಗು. ನೀನು ಖಂಡಿತ ಬದುಕಲ್ಲ. ಬದುಕೋದಿಕ್ಕೆ ನಾನ್ ಬಿಡಲ್ಲ. ನನಗ್ ಸಾಯಿಸೋ ಗೊತ್ತೇ ವಿನಃ ಸತ್ಯ ಹೇಳಿ ಸಿಕ್ಕಾಕೊಳ್ಳೋಕ್ ಗೊತ್ತಿಲ್ಲ. ಅಷ್ಟರಲ್ಲಿ ಲಾಯರ್ ಸತ್ಯರಾಜ್ ನನ್ನ ಅಟ್ಯಾಕ್ ಮಾಡಿದ್ರು. ಅರೆಸ್ಟ್ ಹಿಮ್. ಯಾವನಾದ್ರು ಒಂದ್ ಹೆಜ್ಜೆ ಮುಂದೆ ಇಟ್ರೆ ಸುಟ್ಟು ಬಿಡ್ತೀನಿ. ಥ್ರಿಲ್ಲರ್ ಕಿಲ್ಲರ್, ನಿನಗಿಂತ ಶಾರ್ಪ್ ಶೂಟರ್ ಕಣೋ ನಾನು. ನೀನು ಮತ್ತೆ ಬದುಕು ಬಂದಿದ್ದು
ನನ್ನಿಂದ ಸಾಯೋದಕ್ಕೋಸ್ಕರ ನಾನ್ ಬದುಕ್ಬೇಕಾದ್ರೆ ನೀನ್ ಸಾಯಲೇಬೇಕು. ನೀನ್ ಸತ್ರೆ ನಾನು ಮುಖ್ಯಮಂತ್ರಿ ಆಗ್ತೀನಿ. ಆಮೇಲೆ ನೀನ್ ಹೇಳಿದ್ದಲ್ಲ ಸುಳ್ಳು ಅಂತ ಎನ್ಕ್ವೈರಿ ಪ್ರೂವ್ ಮಾಡ್ಕೋತೀನಿ. ಭಕ್ತಿಯಿಂದ ಪೈಗಂಬರ್ನ ನೆನ್ಸ್ಕೋ. ನೀನಾ ಇಂಥ ವ್ಯಕ್ತಿ ನನ್ ತಂದೆ ಅಂತ ಹೇಳ್ಕೊಳಕ್ ನನ್ನ ಆತ್ಮಸಾಕ್ಷಿ ಒಪ್ತಾ ಇಲ್ಲ. ಅದಕ್ಕೆ ನಾನು ಅವ್ರನ್ನ ಶೂಟ್ ಮಾಡ್ಬಿಟ್ಟೆ. ಅರೆಸ್ಟ್ ಇಮ್ರಾನ್. ದಯವಿಟ್ಟು ಕ್ಷಮಿಸಬೇಕು ಸರ್, ನಾನು ಇಮ್ರಾನ್ ಅಲ್ಲ, ಡಿಸಿಪಿ ಬಲರಾಮ್. ವಾಟ್ ಈಸ್ ದಿಸ್? ಏನಿದೆಲ್ಲ? ವಿದ್ಯಾಶಂಕರ್ ಎಂತ ನೀಚ್ ಮನುಷ್ಯ ಅಂತ ಸಾಬೀತುಪಡಿಸೋದಕ್ಕೆ ನಾನು ಡಿಸಿಪಿ ಬಲರಾಮ್ ಸೇರಿ ಈ ರೀತಿ ನಾಟಕ ಆಡಬೇಕಾಗಿ ಬಂತು. ಕ್ಷಮಿಸಿ ರಾಜ್ಯಪಾಲ್ರೆ, ಈ ಐಡಿಯಾ ಕೊಟ್ಟಿದ್ದೆ ನಾನು. ಬೇಷ್ ಬೇಷ್ ಮಿಸ್ಟರ್ ಡಿಸಿಪಿ ಬಲರಾಮ್, ಬೇಷ್. ಇಂಥ ದುಷ್ಟ ಭ್ರಷ್ಟ ರಾಜಕಾರಣಿಗಳನ್ನ ಮುಗಿಸಿದ್ರಲ್ಲ. ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು, ರಿಯಲಿ ಪ್ರೌಡ್ ಆಫ್ ಯು. ಮಿಸ್ಟರ್ ಬಲರಾಮ್, ಬಿಹೇವ್ ಯುವರ್ ಸೆಲ್ಫ್. ನೋ ನೋ ಸರ್, ಆ ವಿದ್ಯಾಶಂಕರ್ಗಿಂತ ದೊಡ್ಡ ಕ್ರಿಮಿನಲ್ ಇವನು. ವಿದ್ಯಾಶಂಕರ್ ಮಾಡಿರೋ ಎಲ್ಲಾ ಕೊನೆಗೂ ಇನ್ ಸಪೋರ್ಟ್ ಮಾಡಿದ್ದಾನೆ. ಅಷ್ಟೇ ಅಲ್ಲ, ಆ ವಿದ್ಯಾಶಂಕರ್ನ ಜೈಲಿಗೆ ಕಳಿಸಿ ಇವನು ಮುಖ್ಯಮಂತ್ರಿ ಆಗೋದಕ್ಕೆ. ನೋ ಡಿಸಿಪಿ, ನೀನು ಆ ಇಮ್ರಾನ್ ತರ ಡ್ರೆಸ್ ಮಾಡಿಕೊಂಡು ಎಂಟ್ರಿ ಕೊಡ್ಬೇಕು. ಆ ವಿದ್ಯಾಶಂಕರ್ ಕ್ರಿಮಿನಲ್ ಜಾತಕನ ಓಪನ್ ಮಾಡ್ಬೇಕು. ಅವನ್ ನೇಣ್ಗಂಬ ಹತ್ತಬೇಕು. ನಾನ್ ಸಿಎಂ ಆಗ್ಬೇಕು. ನಾನ್ ಸಿಎಂ ಆದ್ರೆ ನನ್ನ ಸರ್ಕಾರದಲ್ಲಿ ನಿನ್ನ ಐಜಿ ಮಾಡ್ತೀನಿ. ಏನಂತೀಯ? ಅಧಿಕಾರದ ದುರಾಸೆಯಿಂದ ಇವ್ರು ಮಾಡಿರೋ ಅನಾಹುತಿಗಳು, ಮಾಡಿಸಿರೋ ಕೊಲೆಗಳಿಂದ ಇವ್ರು ಎಂತ ನೀಚರು, ರಾಕ್ಷಸರು ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ ಸರ್. ಇವರು ದುರಾಸೆಗೋಸ್ಕರ, ಅಧಿಕಾರದ ದಾಹಕ್ಕೋಸ್ಕರ ಮಾಡಬಾರ್ದನ್ನ ಮಾಡಿಸ್ತಾರೆ, ಯಾರನ್ನ ಬೇಕಾದ್ರೂ ಕೊಲೆ ಮಾಡಿಸ್ತಾರೆ. 5 ವರ್ಷ, ಬರೀ 5 ವರ್ಷ ಟೆಂಪರರಿ ಅಧಿಕಾರ ಇಟ್ಕೊಂಡು 58 ವರ್ಷ ಸರ್ವಿಸ್ ಮಾಡೋ ಅಧಿಕಾರಿಗಳನ್ನ ಬುಗುರಿ ತರ ಆಡಿಸ್ತಾರೆ ಈ ಕಚಡಗಳು. ನಾನು ಅವತ್ತೇ ಇವ್ರನ್ನ ಅರೆಸ್ಟ್ ಮಾಡ್ತಾ ಇದ್ದೆ. ಆದ್ರೆ ಆ ಎಸ್ಕೇಪ್ ಆದ ಹುಡುಗರು ನಮ್ಮ ಮನೇಲಿ ಹೈಡ್ ಆಗಿ ನನ್ನ ಮಕ್ಕಳನ್ನ ಅಟ್ಯಾಕ್ ಮಾಡಿದ್ರು. ನಿಮ್ಮಿಂದ ನಮಗೆ ಶಿಕ್ಷೆ ಆಗಿದೆ, ಆ ಡೈರಿ ಕೊಡೋ ತನಕ ನಿಮ್ಮ ಮನೆ ಬಿಟ್ಟು ಹೋಗಲ್ಲ, ನಿಮ್ಮ ಮಕ್ಕಳನ್ನ ಉಳಿಸಲ್ಲ ಅಂತ ಬೆದರಿಕೆ ಹಾಕಿದ್ರು. ಅವ್ರು ಹಾಗೆ ಮಾಡಿದ್ರಲ್ಲಿ ತಪ್ಪೇನೂ ಇರ್ಲಿಲ್ಲ, ಯಾಕೆಂದ್ರೆ ಅವ್ರು ನಿರಪರಾಧಿಗಳು ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು. ಆ ಪರಿಸ್ಥಿತಿಯಲ್ಲಿ ನಾನು ಅವ್ರಿಗೆ ಹೆಲ್ಪ್ ಮಾಡಕ್ ಆಗ್ಲಿಲ್ಲ. ಕಾರಣ ನನ್ನ ಹಾಗೆ ಇದ್ದ ತದ್ರೂಪಿ ಇಮ್ರಾನ್. ಅಣ್ಣ, ನಿಜವಾಗ್ಲೂ ನಾನು ನಿನ್ ತಮ್ಮನೆ. ನಿನ್ನಂತ ಒಬ್ಬ ಒಳ್ಳೆ ಅಣ್ಣಗೆ ಎಂಥ ಕೆಟ್ಟ ತಮ್ಮ ಹುಟ್ಬಿಟ್ಟ. ಒಬ್ಬ ರೌಡಿ ಸಾಕಿದ್ಮೇಲೆ ತಾನೇ ನೀನು ಕೆಟ್ಟವನಾದೆ, ಅದು ನಮ್ಮಪ್ಪನ ಕೆಟ್ಟ ದೃಷ್ಟಿಯಿಂದ. ಇಲ್ಲ ಅಂದಿದ್ರೆ ಅಣ್ಣ, ನಾನ್ ಜಾಸ್ತಿ ಹೊತ್ತಿರಲ್ಲ. ಈ ಹುಡುಗನ್ನ ಕಾಪಾಡ್ಬೇಕು, ನಿನ್ನ ಕೀರ್ತಿ ಬೆಳಗ್ಬೇಕು. ನಾನು ಎಲ್ಲ ಹೇಳ್ಬಿಡ್ತೀನಿ. ಇವನೆಳೆ ಗೇಡ್ದರೆ ವರ್ಷ ಕೈಯಾಕಕ್ ಹೋದ್ರೆ ಹಿಂಗೆ ಆಗೋದು. ಬಾಗ್ಲಾಕೋ. ತಪ್ಪುಗಳ ನಗು ನಕ್ಕು ಬಂಧಿಸಿದ ಮರುಕ್ಷಣವೇ ತಲೆ ತೆಗೆದ ಶ್ರೀಕೃಷ್ಣ.